ವೆಲ್ಕಮ್ ಟು ಜೀವಿತ್ ಮೀಡಿಯಾ ಯೂಟ್ಯೂಬ್ ಚಾನಲ್. ಮೊದಲೇದಾಗಿ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೀಗ HSRP ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಲು ಫೆಬ್ರವರಿ 17ರಂದು ಕೊನೆಯ ದಿನಾಂಕವಾಗಿತ್ತು. ಆದರೆ ಇದೀಗ ಈ ಒಂದು ಗಡುವನ್ನು ಇದೀಗ ವಿಸ್ತರಣೆಯನ್ನು ಮಾಡಿದ್ದಾರೆ. ಹೌದು, ಇದೀಗ HSRP ನಂಬರ್ ಪ್ಲೇಟನ್ನು ಅಳವಡಿಸುವ ಸಲುವಾಗಿ ಇದೀಗ 3 ತಿಂಗಳುಗಳ ಕಾಲ ಅವಕಾಶವನ್ನು ಇದೀಗ ನೀಡಿದ್ದಾರೆ. ಇನ್ನು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿಯವರು ಈ ಒಂದು ವಿಚಾರವನ್ನು ಇವತ್ತು ಸದನದಲ್ಲಿ ಹೇಳಿದರು. HSRP ನಂಬರ್ ಪ್ಲೇಟನ್ನು ಅಳವಡಿಸಲು ಡಿಸೆಂಬರ್ 17, 2023ರಂದು ಕೊನೆಯ ದಿನಾಂಕವಾಗಿತ್ತು. ಆದ್ದರಿಂದ ರಾಜ್ಯದಲ್ಲಿ ತುಂಬಾ ಜನರು ಈ ಒಂದು HSRP ನಂಬರ್ ಪ್ಲೇಟನ್ನು ಅಳವಡಿಸಿಕೊಂಡಿರಲಿಲ್ಲ. ಆದರೆ ಆ ಒಂದು ಟೈಮ್ನಲ್ಲಿ ಇಲ್ಲಿ 2 ತಿಂಗಳುಗಳ ಕಾಲ ವಿಸ್ತರಣೆಯನ್ನು ನೀಡಿದ್ದರು. ಅಂದರೆ ಇಲ್ಲಿಯವರೆಗೆ 18 ಲಕ್ಷದಷ್ಟು ವಾಹನಗಳಿಗೆ ಮಾತ್ರ ಇಲ್ಲಿ HSRP ನಂಬರ್ ಪ್ಲೇಟನ್ನು ಅಳವಡಿಸಲಾಗಿದೆ. ಇನ್ನು ರಾಜ್ಯದಲ್ಲಿ 1,82,00,000ದಷ್ಟು ವಾಹನಗಳಿಗೆ ಇದೀಗ HSRP ನಂಬರ್ ಪ್ಲೇಟನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದಾಗಿ ಇದೀಗ ರಾಜ್ಯ ಸರ್ಕಾರವು 3 ತಿಂಗಳುಗಳ ಕಾಲ ಅವಧಿಯನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ನೀವು ಇನ್ನೂ ಕೂಡ HSRP ನಂಬರ್ ಪ್ಲೇಟನ್ನು ಅಳವಡಿಸಿಕೊಳ್ಳದೆ ಇದ್ದರೆ ಬೇಗನೆ ಈ ಒಂದು HSRP ನಂಬರ್ ಪ್ಲೇಟನ್ನು ನೀವು ಅಳವಡಿಸಿಕೊಳ್ಳಿ. ಇನ್ನು 2019ರ ನಂತರದ ಎಲ್ಲ ವಾಹನಗಳಿಗೆ ಇಲ್ಲಿ ಶೋರೂಮ್ನಿಂದಲೇ ಈ ಒಂದು HSRP ನಂಬರ್ ಪ್ಲೇಟನ್ನು ಇನ್ಕ್ಲೂಡಿಂಗ್ ಆಗಿ ಇಲ್ಲಿ ಅಳವಡಿಸಿಕೊಳ್ಳಲಾಗುತ್ತಿತ್ತು. ಇನ್ನು 2019ರ ಹಿಂದಿನ ಅಂತಂದರೆ 18, 17, 16 ಈ ಒಂದು ಇಸವಿಯಲ್ಲಿ ಇದ್ದಂತಹ ವಾಹನಗಳು ಇದೀಗ HSRP ನಂಬರ್ ಪ್ಲೇಟನ್ನು ನೀವು ಅಳವಡಿಸಿಕೊಳ್ಳಬೇಕು. ಕೂಡಲೇ ಇದೀಗ ನಿಮ್ಮ ಒಂದು ವಾಹನಗಳಿಗೆ ನೀವು ಇದೀಗ HSRP ನಂಬರ್ ಪ್ಲೇಟನ್ನು ನೀವು ಅಳವಡಿಸಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.